Look here, parallel plate capacitor that we were about to discuss. Before going to discuss this, what we have to discuss? What is the meaning of capacity once again, and of course which one has more capacity and which one have a small capacity. Look here, suppose this is one capacitor and this is the another capacitor, and let this be another capacitor. Okay, so capacity depends on, of course, size and dielectric medium between them, nature of the dielectric medium. Look here, this one is connected to a battery. Battery is represented by, look here, like this. Here it is okay, this is positive, this is negative terminal. So again here let us take one battery like this, and again here one more same battery. So here let this positive terminal connected here and this negative terminal connected here. Again this is connected and this one is connected like this. What happens when a capacitor is connected to a battery? We know it will get charged, So look here, as this is connected positive, so this plate becomes positive like this. So the amount of charge is represented by Q. This plate becomes negative like this. Similarly, this is positively charged, this is negatively charged. This is positive and here it is negatively charged. ಅಂದರೆ ನಾವು ಕೆಪಾಸಿಟರ್ಸ್ಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಈ ಕೆಪಾಸಿಟರ್ ಏನು ಮಾಡುತ್ತೆ, ಚಾರ್ಜ್ ಮಾಡ್ಕೊಳ್ಳುತ್ತೆ. ಓಕೆ, ಇವಾಗ ನೀವು ನಿಮ್ಮ ಮೊಬೈಲನ್ನು ಸೋರ್ಸ್ಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಮೊಬೈಲ್ ಚಾರ್ಜ್ ಆಗುತ್ತಲ್ಲ, ಆ ಥರ ಕೆಪಾಸಿಟರ್ಸು ಚಾರ್ಜ್ ಆಗುತ್ತೆ. ಓಕೆ, ಸಪೋಸ್ ಸೊ ಇಲ್ಲಿ ಇದು ಎಷ್ಟು 1 ವೋಲ್ಟ್ ಅಷ್ಟು ಚಾರ್ಜ್ ಆಗಿದೆ. ಸೊ ಇದೂ 1 ವೋಲ್ಟ್ ಅಷ್ಟು ಚಾರ್ಜ್ ಆಗಿದೆ. ಸಪೋಸ್ ಇದು 1 ವೋಲ್ಟ್ ಅಷ್ಟು ಚಾರ್ಜ್ ಆಗಿದೆ. ಪ್ರತಿಯೊಂದೂ 1 ವೋಲ್ಟ್. ಓಕೆ, ಈಗ ಇಲ್ಲಿ 1 ವೋಲ್ಟ್ ಅಷ್ಟು ಚಾರ್ಜ್ ಆಗೋದಕ್ಕೆ 1 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ರೈಸ್ ಆದರೆ, ಅಂದರೆ ಈ ಎರಡು ಪ್ಲೇಟ್ಗಳ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸು 1 ವೋಲ್ಟ್ ಬರಬೇಕು ಅಂದರೆ ಇಲ್ಲಿ ಎಷ್ಟು ಚಾರ್ಜ್ ಹಾಕ್ಬೋದು, ಇಲ್ಲೆಷ್ಟು ಚಾರ್ಜ್ ಹಾಕ್ಬೋದು, ಇಲ್ಲೆಷ್ಟು ಚಾರ್ಜ್ ಹಾಕ್ಬೋದು. ಹೌ ಮಚ್ ಚಾರ್ಜ್ ಇಟ್ ಕ್ಯಾನ್ ಕಂಟೈನ್ 1 ವೋಲ್ಟ್ಗೆ. ಓಕೆ, ಸಪೋಸ್ ಯಾವ ಕೆಪಾಸಿಟ್ರು 1 ವೋಲ್ಟಲ್ಲಿ ಜಾಸ್ತಿ ಚಾರ್ಜನ್ನು ಕಂಟೈನ್ ಮಾಡ್ಕೊಳುತ್ತೋ, ಚಾರ್ಜ್ ಮಾಡ್ಕೊಳುತ್ತೋ ಅಂಥದ್ದಕ್ಕೆ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಸೊ ಕೆಪಾಸಿಟಿ ಆಫ್ ಚಾರ್ಜಿಂಗ್ ಯಾವುದು ಜಾಸ್ತಿ ಚಾರ್ಜ್ ಮಾಡ್ಕೊಳುತ್ತೋ ಅದಕ್ಕೆ ಕೆಪಾಸಿಟಿ ಜಾಸ್ತಿ ಇದೆ ಅಂತ. ಫಾರ್ ಎಕ್ಸಾಂಪಲ್ಲು ಲೆಟ್ ಅಸ್ ಟೇಕ್, ಸೊ ಇದು ಒಂದು 2 ಕೂಲಾಮ್ ಚಾರ್ಜ್ ಆಗಿದೆ ಅಂತ ಇಟ್ಕೊಳ್ಳೋಣ, 2 ಕೂಲಾಮ್. ಸೊ ದಿಸ್ ಒನ್ ಸಮ್ 5 ಕೂಲಾಮ್. ಓಕೆ, ಆ್ಯಂಡ್ ದಿಸ್ ಒನ್ ಸಮ್ 1 ಕೂಲಾಮ್. ಈ ಥರ ಚಾರ್ಜ್ ಆಗಿದೆ. ಇಲ್ಲೇನು ಕಾಮನ್ ಇದೆ, 1 ವೋಲ್ಟ್ 1 ವೋಲ್ಟ್ 1 ವೋಲ್ಟ್. 1 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಆಗೋದಕ್ಕೆ ಇಲ್ಲಿ ಜಸ್ಟ್ 2 ಕೂಲಾಮ್ ಮಾತ್ರ ತಗೊಂಡಿದೆ ಇದು ಅದೇ 1 ವೋಲ್ಟ್ಗೆ ಏನಾಗಿದೆ, 5 ಕೂಲಾಮ್ ಚಾರ್ಜ್. ಇಟ್ ಈಸ್ ಕೇಪಬಲ್ ಆಫ್ ಹ್ಯಾವಿಂಗ್ 5 ಕೂಲಾಮ್ ಆಫ್ ಚಾರ್ಜ್. ಓಕೆ, ಅಂದರೆ ಇಲ್ಲಿ ಈ ಸೆಕೆಂಡ್ ಒನ್ ಮಿಡ್ಲಲ್ಲಿದೆಯಲ್ವಾ, ಇದ್ರದ್ದು ಕೆಪಾಸಿಟಿ ಜಾಸ್ತಿ ಇದೆ, ಚಾರ್ಜ್ ಜಾಸ್ತಿ ಮಾಡ್ಕೊತಾ ಇದೆ. ಅದಕ್ಕೋಸ್ಕರ ಅಂದರೆ ಒಂದು ಯೂನಿಟ್ ಪೊಟೆನ್ಷಿಯಲ್ ಡಿಫ್ರೆನ್ಸಲ್ಲಿ ಅದು ಎಷ್ಟು ಚಾರ್ಜನ್ನು ಪಡ್ಕೊಳುತ್ತೆ, ವಿಲ್ ಇಟ್ ಹ್ಯಾವ್ ಅನ್ನೋದೇ ಅದ್ರ ಕೆಪಾಸಿಟಿನ ಡಿಸೈಡ್ ಮಾಡುತ್ತೆ. ಓಕೆ, ಜಾಸ್ತಿ ಚಾರ್ಜ್ ಆದಂಗೆಲ್ಲ ಜಾಸ್ತಿ ಕೆಪಾಸಿಟಿ ಇದೆ ಅಂತ ಅರ್ಥ. ಅಂದರೆ ವೋಲ್ಟೇಜ್ ಕಮ್ಮಿ ಇರಬೇಕು. ವೋಲ್ಟೇಜ್ ಕಮ್ಮಿ ಇದ್ದು ಚಾರ್ಜ್ ಜಾಸ್ತಿ ಆದರೆ ಅದ್ರ ಮೇಲೆ ಅದ್ರ ಕೆಪಾಸಿಟಿ ಜಾಸ್ತಿ ಇದೆ ಅಂತ. ಈ ಥರ ನಾವು ಕೆಪಾಸಿಟಿನ ಮೆಜರ್ ಮಾಡ್ತೀವಿ. ಇವಾಗ ಒನ್ ಮೋರ್ ಥಿಂಗ್, ಸಪೋಸ್ ನಾವು ಈ ಕೆಪಾಸಿಟ್ರ್ ಇದೆ. ಲುಕ್ ಹಿಯರ್, ದೇರ್ ಆರ್ 2 ಪ್ಲೇಟ್ಸ್. ಇದು ಕೆಪಾಸಿಟ್ರ್. ಈ ಕೆಪಾಸಿಟ್ರಿಗೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಮಾತ್ರನೇ ಚಾರ್ಜ್ ಆಗೋದು. ಓಕೆ, ಸೊ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಲಿಲ್ಲ ಅಂದರೆ ಆ ಕೆಪಾಸಿಟರ್ಗೆ ಕೆಪಾಸಿಟಿ ಇರುತ್ತಾ ಇಲ್ವಾ?
whether it has capacity of filling charge or not before connecting the battery. Okay, suppose ನಿಮ್ಮ ಹತ್ರ ಒಂದು ಪಾತ್ರೆ ಇದೆ, there is a vessel. ಓಕೆ, ಆ ವೆಸಲ್ಗೆ ಸಮ್ 3 ಲೀಟರ್ಸ್ ವಾಟ್ರ್ ಹಾಕ್ಬೋದು ಅಂತ ಇಟ್ಕೊಳ್ರಿ. ಸೊ ಇವಾಗ 3 ಲೀಟರ್ಸ್ ವಾಟ್ರನ್ನು ಆ ವೆಸಲ್ಗೆ ಹಾಕಿದಾಗ ಮಾತ್ರ ಅದಕ್ಕೆ ಕೆಪಾಸಿಟಿ ಇರುತ್ತಾ, ವಾಟರ್ ಹಾಕದೇ ಇದ್ರೂ ಕೆಪಾಸಿಟಿ ಇರುತ್ತಾ? ವಾಟರ್ ಇಲ್ಲ ಅಂದರೂ ಕೂಡ ಅದಕ್ಕೆ ಕೆಪಾಸಿಟಿ ಇದ್ದೇ ಇರುತ್ತೆ. ಇಟ್ ವಿಲ್ ಬಿ ಹ್ಯಾವಿಂಗ್ ಕೆಪಾಸಿಟಿ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ನಾವು ಚೆಕ್ ಮಾಡಬೇಕು. ನಿಮ್ಮ ಹತ್ರ ಏನು ಮಾಡ್ತೀವಿ, ಒಂದು 10 kg 15 kg 20 kg 30 kg ಈ ಥರ ಪಕ್ಕದಲ್ಲಿ ಒಂದು ಮೂಟೆಗಳಿಟ್ಟಿದ್ದೀವಿ. ಸಪೋಸ್ ನೀವು ಒಂದು 25 kg ಮೂಟೆನ ಮೇಲಕ್ಕೆ ಎತ್ತುತ್ತೀರಾ ಅಂತ ಇಟ್ಕೊಳ್ರಿ. 25 kg ಮೂಟೆನ ಮೇಲಕ್ಕೆ ಎತ್ತುತ್ತೀರಾ. ಸೊ ನಿಮಗೆ 25 kg ಮೂಟೆ ಮೇಲೆತ್ತೋ ಅಷ್ಟು ಕೆಪಾಸಿಟಿ ಇದೆ ಅಂತ. ಇನ್ನು ಕೆಲವರು 25 kg ಮೇಲೆ ಎತ್ತುತ್ತಾರೆ, ಆವಾಗ ಅವ್ರಿಗೆ 25 kg ಅಷ್ಟು ಕೆಪಾಸಿಟಿ ಇದೆ ಅಂತ. ಓಕೆ, ಸೊ ಅಂದರೆ ನೀವು ಮೇಲಕ್ಕೆ ಎತ್ತೋದೇನಕ್ಕೆ, ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅನ್ನೋದನ್ನು ಮೆಜರ್ ಮಾಡೋಕ್ಕಷ್ಟೇ. ಓಕೆ, ಇವಾಗ ನೀವು ಸಪೋಸ್ ಮೂಟೆನ ಮೇಲಕ್ಕೆ ಎತ್ತೋಕ್ಕಿಂತ ಮುಂಚೆ, ಇಫ್ ಯು ಆರ್ ನಾಟ್ ಲಿಫ್ಟಿಂಗ್, ಇಫ್ ಯು ಬಿಫೋರ್ ಲಿಫ್ಟಿಂಗ್ ದ ಸಮ್ ವೆಯ್ಟ್, ವಿಲ್ ಯು ಹ್ಯಾವ್ ಕೆಪಾಸಿಟಿ ಆರ್ ನಾಟ್? ಡಿಂಟ್ ಯು ಹ್ಯಾವ್ ಕೆಪಾಸಿಟಿ? ಯು ಆರ್ ಕೇಪಬಲ್ ಆಫ್ ಲಿಫ್ಟಿಂಗ್ ಇಟ್ಟಿನೋ, ಅಂದರೆ ನೀವು ಎತ್ತೋಕ್ಕಿಂತ ಮುಂಚೆನೇ ನಿಮ್ಗೆ ಕೆಪಾಸಿಟಿ ಇತ್ತು, ಬಟ್ ಅದನ್ನು ಲಿಫ್ಟ್ ಮಾಡಿದ್ದಾದಮೇಲೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ಮೆಜರ್ ಮಾಡಿದ್ದಾಯಿತು ಅಷ್ಟೇ. ಅದೇ ಥರ ಒಂದು ಕೆಪಾಸಿಟರ್ಗೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಚಾರ್ಜ್ ಆಗುತ್ತೆ. ಓಕೆ, ಬ್ಯಾಟ್ರಿ ಕನೆಕ್ಟ್ ಮಾಡಲಿಲ್ಲ ಅಂದ್ರೂ ಕೂಡ ಅದಕ್ಕೆ ಕೆಪಾಸಿಟಿ ಇರುತ್ತೆ. ಓಕೆ, ಎಷ್ಟಿದೆ ಅಂತ ಮೆಜರ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ. ಎಷ್ಟು ಚಾರ್ಜ್ ಆಗಿದೆ, ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸು ಮೇಂಟೈನ್ ಆಗಿದೆ, ಅದರಿಂದ ವಿ ಕ್ಯಾನ್ ಮೆಜರ್ ದ ಕೆಪಾಸಿಟಿ ಆಫ್ ದ ಕೆಪಾಸಿಟರ್. ಓಕೆ, ಸೊ ಅಫ್ಕೋರ್ಸ್ 1 ವೋಲ್ಟಲ್ಲಿ ಅದು ಜಾಸ್ತಿ ಚಾರ್ಜ್ ತಗೊಳುತ್ತಾ ಕಮ್ಮಿ ಚಾರ್ಜ್ ತಗೊಳುತ್ತಾ ಅನ್ನೋದು, ಅದು ಕೆಪಾಸಿಟಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅನ್ನೋದನ್ನು ಹೇಳುತ್ತೆ. ಓಕೆ, ಸೊ ಇನ್ನು ಸ್ವಲ್ಪ ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ಈ ಕಡಿಮೆ ವೋಲ್ಟೇಜಲ್ಲಿ ಜಾಸ್ತಿ ಚಾರ್ಜು ಯಾವತ್ತು ತಗೊಳುತ್ತೋ ಅದು ಕೆಪಾಸಿಟಿ ಜಾಸ್ತಿ ಇದೆ ಅಂತ. ಫಾರ್ ಎಕ್ಸಾಂಪಲು ವೆನ್ ಯು ಆರ್ ಗೋಯಿಂಗ್ ಟು ಲಿಫ್ಟ್ ಸಮ್ ವೆಯ್ಟ್, ಒಂದಷ್ಟು ವೆಯ್ಟನ್ನು ಲಿಫ್ಟ್ ಮಾಡ್ತೀರ ಅಂತ ಇಟ್ಕೊಳ್ರಿ. ಏನಾಗುತ್ತೆ, ನಿಮಗೆ ಸ್ಟ್ರೈನ್ ಆಗುತ್ತೆ ಅಲ್ವಾ, ಸುಸ್ತಾಗುತ್ತೆ ಅಲ್ವಾ. ಇವಾಗ ಯಾರಿಗೆ ಕಡಿಮೆ ಸುಸ್ತಲ್ಲಿ ಜಾಸ್ತಿ ವೆಯ್ಟನ್ನು ಎತ್ತಿದಾರೋ, ಕಡಿಮೆ ಸ್ಟ್ರೈನಲ್ಲಿ ಮೋರ್ ವೆಯ್ಟ್ ಒನ್ ಹೂ ಈಸ್ ಗೋಯಿಂಗ್ ಟು ಲಿಫ್ಟ್, ಅವ್ರಿಗೆ ಕೆಪಾಸಿಟಿ ಜಾಸ್ತಿ ಇದೆ ಅಂತಲ್ವಾ. ಸ್ವಲ್ಪ ಎತ್ಬಿಟ್ಟು ಜಾಸ್ತಿ ಸುಸ್ತಾಗ್ಬಿಟ್ರೆ ಕೆಪಾಸಿಟಿ ಕಮ್ಮಿ ಇದೆ ಅಂತ. ಸೊ ಆ ಸ್ಟ್ರೈನನ್ನು ನೀವು ಈ ಪೊಟೆನ್ಷಿಯಲ್ಗೆ ಕಂಪೇರ್ ಮಾಡಿರಿ, ಆ ವೆಯ್ಟನ್ನು ನೀವು ಈ ಚಾರ್ಜ್ ಕಂಪೇರ್ ಮಾಡಿರಿ. ಕಮ್ಮಿ ಪೊಟೆನ್ಷಿಯಲಲ್ಲಿ ಕಮ್ಮಿ ಸ್ಟ್ರೈನಲ್ಲಿ ಮೋರ್ ಚಾರ್ಜ್ ಮೋರ್ ವೆಯ್ಟ್, ಇಫ್ ಯು ಆರ್ ಲಿಫ್ಟಿಂಗ್ ದೆನ್ ಯು ಆರ್ ಸೆಡ್ ಟು ಬಿ ಮೋರ್ ಕೇಪಬಲ್, ಯು ಆರ್ ಹ್ಯಾವಿಂಗ್ more capacity. So like this. Okay, so now let us discuss what is parallel plate capacitor. As it tells parallel anta irodrinda, look here, like these 2 plates, these are the 2 plates, they are parallel to each other and they are very close to each other. And look here, these are terminals, connect ಮಾಡೋದಕ್ಕೆ ಇರುವಂಥ ಕನೆಕ್ಷನ್ಸ್ ಟರ್ಮಿನಲ್ಸ್, these 2 are. ಓಕೆ, ಸೊ ಇದು ಈ ಪ್ಲೇಟನ್ನು ನಾವು ಒಂದು ಸಿಂಗಲ್ ಲೈನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಎಡ್ಜಿಂದ ನೋಡಿದ್ರೆ ಇಟ್ ಅಪಿಯರ್ಸ್ ಟು ಬಿ ಎ ಲೈನ್ ಇನೋ. ಸೊ ದೇರ್ ಫೋರ್, ಸೊ ದಿಸ್ ಈಸ್ ಪ್ಲೇಟ್ 1 and plate 2 ಈಸ್ ರೆಪ್ರೆಸೆಂಟೆಡ್ ಬೈ 2 lines. ಅಫ್ಕೋರ್ಸ್ ದೀಸ್ 2 are plates, but they are represented by 2 lines. Okay, let A is area of each plate. Okay, A be the area of each plate and D be the distance between the plates. In between these 2, D is the distance. Okay, so now when this is connected to a battery, this is battery source of charges. Okay, this is this one, this side is source of positive charges and this side is source of negative charges. So now when this is connected like this to the capacitor, what happens, these 2 plates will get charged. Okay, as this is connected to a positive terminal of the battery, this will get positive charge, ಮತ್ತೆ ಇದೇನು ನೆಗೆಟಿವ್ ಚಾರ್ಜ್ ಇರುತ್ತೆ ಇಲ್ಲಿ. ಓಕೆ, ಸೊ ನಾವು ಲೆಟ್ ಯಾಸ್ ದೇರ್ ಆರ್ 2 charges, are the positive charge and negative charge, in between them there is a electric field E.
ಓಕೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಲೆಟ್ ದಿಸ್ ಬಿ ಇ ನಾಟ್. ಈ ಎಲೆಕ್ಟ್ರಿಕ್ ಫೀಲ್ಡನ್ನು ಇ ನಾಟ್ ಅಥವಾ ಇ ಇಟ್ಕೊಳ್ಳೋಣ. ಓಕೆ, ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಸೊ ನಾವು ಇ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಸೊ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ದೇರ್ ವಿತಿನ್ ದ ಪ್ಲೇಟ್ಸ್ ಒಳಗಡೆ ಇರುತ್ತೆ, ಔಟ್ಸೈಡ್ ಇರಲ್ಲ. ಓಕೆ, ವೈ ದ this field is not there outside? Because outside there are no charges, only charges are there inside. Okay, so now according to definition, look here, the capacity of the capacitor is given by, what is the formula for capacity? C is equal to Q divided by V. So amount of charge acquired by 1 volt. 1 volt ge ಎಷ್ಟು ಚಾರ್ಜ್ ಬೇಕು ಅನ್ನೋದೇ ಕೆಪಾಸಿಟಿ. ಓಕೆ, so this is the mathematical definition for capacity of the capacitor. So next, Q is of course charge on each plate. ಯಾವುದಾದ್ರೂ ಒಂದ್ರ ಮೇಲೆ ಇರುವಂಥ ಚಾರ್ಜನ್ನು ತಗೊಬೇಕು. ಎರಡರ ಮೇಲೂ ಈಕ್ವಲ್ ಆಗಿರುತ್ತೆ ಚಾರ್ಜಸ್. ಇಲ್ಲಿ ಎಷ್ಟು ಪಾಸಿಟಿವ್ ಚಾರ್ಜಸ್ ಇರುತ್ತೋ ಇಲ್ಲಿ ಅಷ್ಟೇ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಅದೇ ಥರನೇ ಚಾರ್ಜ್ ಆಗೋದು ಒಂದು ಕೆಪಾಸಿಟರ್. ಓಕೆ, ಆ್ಯಂಡ್ ನೆಕ್ಸ್ಟ್ ಲುಕ್ ಹಿಯರ್, ವಿ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಈ ಥರ ಚಾರ್ಜ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ಓಕೆ, ಆ್ಯಂಡ್ ನೌ ಲುಕ್ ಹಿಯರ್, ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜ್ ಈಸ್ ಗಿವನ್ ಬೈ. ಸೊ ಇದು ಒಂದು ಪ್ಲೇಟ್, ಆ ಸರ್ಫೇಸ್ ಮೇಲೆ ಚಾರ್ಜ್ ಆಗಿದೆ. ದ ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜ್ ಮೀನ್ ಹೌ ಕ್ಲೋಸ್ಲಿ ಚಾರ್ಜಸ್ ಆರ್ ದೇರ್ ಆನ್ ದ ಪ್ಲೇಟ್. ಸರ್ಫೇಸ್ ಡೆನ್ಸಿಟಿ, ದಟ್ ಸರ್ಫೇಸ್ ಡೆನ್ಸಿಟಿ ಈಸ್ ಗಿವನ್ ಬೈ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಚಾರ್ಜ್ ಪರ್ ಯೂನಿಟ್ ಏರಿಯಾ, ಚಾರ್ಜ್ ಈಸ್ ರೆಪ್ರೆಸೆಂಟೆಡ್ ಬೈ Q and unit area of course A. Sigma is equal to Q divided by A. This is the formula for surface density. So now cross multiply this one. What? This A, this side. We will get Q. Q is equal to sigma A. Okay. Why did we consider this one definition? That is because here Q ಇದೆಯಲ್ವಾ, ಆ ಕ್ಯೂಗೆ ನಮಗೆ ಫಾರ್ಮುಲಾ ಬೇಕು. ಕ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ ಎ. ಸೊ ಇಲ್ಲಿ ಈ ಪ್ಲೇಟ್ಸ್ ಇದಾವಲ್ವಾ, ದೇ ಆರ್ ವೆರಿ ವೈಡ್ ಪ್ಲೇಟ್ಸ್, ತುಂಬ ದೊಡ್ಡ ಪ್ಲೇಟ್ಗಳು. ವಿ ಆರ್ ಗೋಯಿಂಗ್ ಟು ಟೇಕ್ ದಮ್ ಆ್ಯಸ್ ವೈಡ್ ಪ್ಲೇಟ್ಸ್. ಹಾಗಾಗಿ ನಾವು ಟೋಟಲ್ ಚಾರ್ಜ್ ತಗೊಳಕ್ಕೆ ಹೋಗಲ್ಲ, ಎಂಟೈರ್ ಚಾರ್ಜ್ ಅಂತ ಪ್ಲೇಟ್ ತಗೊಳಕ್ಕೆ ಹೋಗಲ್ಲ. ಒಂದು ಯೂನಿಟ್ ಏರಿಯಾದಲ್ಲಿ ಎಷ್ಟು ಚಾರ್ಜ್ ಇದೆ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್, ಅದು ನಮಗೆ ಇಂಪಾರ್ಟೆಂಟ್ ಸಿಗ್ಮಾ. ಸೊ ಹಂಗಾಗಿ ಕ್ಯೂ ಬೇಕು ಅಂದರೆ ದಟ್ ಈಸ್ ಈಕ್ವಲ್ ಟು ಸಿಗ್ಮಾ ಟೈಮ್ಸ್ ಎ. ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜನ್ನು ಏರಿಯಾಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಚಾರ್ಜ್ ನಮಗೆ ಸಿಗುತ್ತೆ. ಓಕೆ, ದೆನ್ ಫಾರ್ ಕೆಪಾಸಿಟಿ ವಾಟ್ ಡು ವಿ ನೀಡ್? ವಿ ಎಕ್ಸ್ಪ್ರೆಷನ್ ಫಾರ್ ವಿ ನೀಡ್. ಆ್ಯಂಡ್ ನಾವು look here, so E is equal to electric field and potential difference. We have already discussed the relation between electric field and potential difference. V is the potential difference. So idr nadve electric field ideyalva, this is uniform. So this electric field is given by potential difference divided by distance. ಎರಡು ಪ್ಲೇಟ್ಗಳ ನಡುವೆ ಇರುವಂಥ ಡಿಸ್ಟೆನ್ಸ್ಗೆ. ಓಕೆ, ನಾವು ಕ್ರಾಸ್ ಮಲ್ಟಿಪ್ಲೈ ದಿಸ್ V, we will get and of course one more formula is there. E is equal to sigma divided by epsilon naught. This is also formula for electric field. Surface density divided by epsilon naught, that gives E, electric field. Okay, so now what to do? Look here, left hand side E, left hand side E, right hand side. Left hand sides are equal, therefore right hand side can be equated. Okay, so now V by D, this one is equal to sigma divided by epsilon naught. Okay, so now we need V, therefore cross multiply this D. We will get V is equal to sigma divided by epsilon naught into this D, this D. Okay, so now for this capacity, Q formula is there for Q and formula is there for V. What to do now? So now we have to substitute for Q and V. What will we get? C is equal to, so look here, C is equal to, instead of Q, what is this? Sigma A, and instead of this V, this thing we have to substitute. Look here, sigma divided by epsilon naught into D, and rearrange this one. We will get C is equal to, look here what happens, sigma A divided by sigma D. This epsilon naught comes here. Okay, this is the denominator of the denominator, denominator of the denominator becomes numerator. Okay,
So like this, sigma sigma get cancelled, and it comes this thing. What is this? C is equal to epsilon naught A by D. Okay, so this is the formula for capacity of parallel plate capacitor. Okay, so look here, C is equal to epsilon A by D. This is the formula for capacity, and of course we have this formula, C is equal to Q by V. ಇದೂ ಕೆಪಾಸಿಟಿ ಆಫ್ ದ ಕೆಪಾಸಿಟರ್ಗೆ ಫಾರ್ಮುಲಾನೇ, ಇದೂ ಕೆಪಾಸಿಟಿ ಆಫ್ ದ ಕೆಪಾಸಿಟರ್ಗೆ ಫಾರ್ಮುಲಾನೇ. ಆದರೆ ಇದರಿಂದ ಏನು ಮಾಡ್ತೀವಿ, ಒಂದು ಕೆಪಾಸಿಟರ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿ ಎಷ್ಟು ಚಾರ್ಜ್ ಆಗಿದೆ ಆ ಚಾರ್ಜನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಅದ್ರ ಕೆಪಾಸಿಟಿ ಬರುತ್ತೆ. ಅಂದರೆ ಈ ಫಾರ್ಮುಲಾ ಪ್ರಕಾರ ನಾವೊಂದು ಕೆಪಾಸಿಟಿನ ಮೆಜರ್ ಮಾಡಬೇಕು ಅಂದರೆ ಅದನ್ನು ಚಾರ್ಜ್ ಮಾಡಬೇಕು. ಓಕೆ, ಅದನ್ನು ಚಾರ್ಜ್ ಮಾಡ್ದಂಗೆ ಅದ್ರ ಕೆಪಾಸಿಟಿನ ಫೈಂಡ್ ಔಟ್ ಮಾಡೋದು ಹೇಗೆ? ದಟ್ ಈಸ್ ಬೈ ದಿಸ್ ಒನ್. ಲುಕ್ ಹಿಯರ್, ಸಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ. ಅಂದರೆ ಇಲ್ಲಿ ಕೆಪಾಸಿಟಿ ಅನ್ನೋದು ಏನರ ಮೇಲೆ ಡಿಪೆಂಡ್ ಆಗಿದೆ ನೋಡ್ರಿ, ಇಟ್ ಡಿಪೆಂಡ್ಸ್ ಆನ್ ಏರಿಯಾ ಅಲ್ವಾ. ಸೊ ಏರಿಯಾ ಮೇಲೆ ಡಿಪೆಂಡ್ ಆಗಿದೆ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಥಿಂಗ್ಸ್. ಅಂದರೆ ನೋಡಿರಿ, ಈ ಫಾರ್ಮುಲಾ ಪ್ರಕಾರ ನಾವೊಂದು ಕೆಪಾಸಿಟಿ ತಿಳ್ಕೊಬೇಕು ಅಂದರೆ, in order to know the capacity of a capacitor, it is not necessary to charge it. Just by knowing the area of the capacitor and distance between the two plates, we can calculate the capacity. Okay, so now there is a one question, what are the factors on which capacity of the capacitor depends? ಈ ಒಂದು ಕೆಪಾಸಿಟರ್ನ ಕೆಪಾಸಿಟಿ ಏನರ ಮೇಲೆ ಡಿಪೆಂಡ್ ಆಗಿದೆ? ಓಕೆ, ದಿಸ್ ಈಸ್ ಅಫ್ ಕೋರ್ಸ್, ಲುಕ್ ಹಿಯರ್, ನಾವು ಫ್ಯಾಕ್ಟರ್ಸ್ನ ಏನರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ವಾಟ್ ವಿ ಹ್ಯಾವ್ ಟು ಡೂ, ನಾರ್ಮಲಿ ವಿ ಹ್ಯಾವ್ ಟು ಕನ್ಸಿಡರ್ ದ ಫಾರ್ಮುಲಾ. ಓಕೆ, ಫಾರ್ಮುಲಾ ಕನ್ಸಿಡರ್ ಮಾಡಬೇಕು. ಲುಕ್ ಹಿಯರ್, ಇಫ್ ಯು ಕನ್ಸಿಡರ್ ದಿಸ್ ಫಾರ್ಮುಲಾ, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ಲುಕ್ ಹಿಯರ್, ದೇರ್ ಇಸ್ ಎ ಚಾರ್ಜ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಇದ್ರ ಪ್ರಕಾರ ಒಂದು ಕೆಪಾಸಿಟರ್ನ ಕೆಪಾಸಿಟಿ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಪೊಟೆನ್ಷಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಆದರೆ ಇದ್ರ ಕೆಪಾಸಿಟಿ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಚಾರ್ಜ್ ಆಗದೇ ಇದ್ರೂ ಸಹ ಇದು ಕೆಪಾಸಿಟಿ ಇರುತ್ತೆ ಅಲ್ವಾ. ಸೊ ಹಂಗಾಗಿ ನಾವು ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ. ಈ ಚಾರ್ಜನ್ನು ಏನಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಿ ಇದರೊಳಗಡೆ ವಿ ಆರ್ ಗೋಯಿಂಗ್ ಟು ಪೋರ್ ಚಾರ್ಜಸ್ ಇನ್ ಟು ದ ಕೆಪಾಸಿಟರ್ ಆ್ಯಂಡ್ ವಿ ಮೆಜರ್ ದ ಕೆಪಾಸಿಟಿ. ಬಟ್ ಒಂದು ಕೆಪಾಸಿಟರ್ಗೆ ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅದರ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಲುಕ್ ಹಿಯರ್, ಇಟ್ ಡಿಪೆಂಡ್ಸ್ ಆನ್ ದ ಏರಿಯಾ. ಈ ಪ್ಲೇಟ್ಸ್ದು ಏರಿಯಾ ಜಾಸ್ತಿ ಆದಂಗೆಲ್ಲ ಮೋರ್ ಆ್ಯಂಡ್ ಮೋರ್ ಚಾರ್ಜಸ್ ವಿ ಕ್ಯಾನ್ ಆ್ಯಡ್, ಇಸ್ಂಟ್ ಇಟ್? ಮೋರ್ ಆ್ಯಂಡ್ ಮೋರ್ ಚಾರ್ಜಸ್ ವಿ ಕ್ಯಾನ್ ಪುಟ್ ಆನ್ ದ ಸರ್ಫೇಸ್ ಆಫ್ ದ ಪ್ಲೇಟ್ಸ್ ಅಲ್ವಾ. ಆ್ಯಂಡ್ ಆಲ್ಸೋ ಡಿಸ್ಟೆನ್ಸ್ ಕಡಿಮೆ ಆದಂಗೆಲ್ಲ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲೈಕ್ ದಿಸ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟಿ ಆಫ್ ದ ಕೆಪಾಸಿಟರ್ ಡಿಪೆಂಡ್ಸ್ ಅಂತ ಕೇಳಿದ್ರೆ, ಡೋಂಟ್ ಸೇ ಇಟ್ ಡಿಪೆಂಡ್ಸ್ ಆನ್ ಕ್ಯೂ ಆ್ಯಂಡ್ ವಿ. ಯು ಹ್ಯಾವ್ ಟು ಸೇ ಕೆಪಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ದ ಪ್ಲೇಟ್, area of each plate, and inversely proportional to distance between the plates. This formula you have to take. This is very very important. So this you have to keep in your memory. Many times in your question papers, previous question papers, this question has been asked, okay, for 5 mark. Okay, so now let us go to the next thing. So idu artha aitalva? Okay, so next, look here, factors on which capacity of parallel plate capacitor depends. ಇದೊಂದು ಕ್ವಶನ್ ಕೇಳ್ಬೋದು ನಿಮಗೆ. ಸೊ ದಟ್ ಈಸ್ ನಂಬರ್ 1, ಏರಿಯಾ ಆಫ್ ಈಚ್ ಪ್ಲೇಟ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದೇರ್, ಇದ್ರ ನಡುವೆ ನಾವು ಒಂದು ಡೈಎಲೆಕ್ಟ್ರಿಕ್ ಮೀಡಿಯಮನ್ನು ಇಡ್ಬೋದು, ಅಂದರೆ ಬ್ಯಾಡ್ ಕಂಡಕ್ಟ್ ಇಡ್ಬೋದು. ಬ್ಯಾಡ್ ಕಂಡಕ್ಟ್ ಇಟ್ಟರೆ ಅದು ಕೆಪಾಸಿಟಿನ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಇಲ್ಲಿ ಬ್ಯಾಡ್ ಕಂಡಕ್ಟ್ ಇಲ್ಲದೆ ಇದ್ದಾಗ ಏನು ಕೆಪಾಸಿಟಿ ಇರುತ್ತೋ, ಬ್ಯಾಡ್ ಕಂಡಕ್ಟ್ ಇಟ್ಟರೆ ಅಂದರೆ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಟ್ಟರೆ ಇನ್ನೂ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಡೈಎಲೆಕ್ಟ್ರಿಕ್ ಮೀಡಿಯಮ್ಗೆ ಇರ್ತಕ್ಕಂಥ ಕಾನ್ಸ್ಟೆಂಟನ್ನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಥರ್ಡ್ ಒನ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್, ಎ ಇಲ್ಲ ಇಲ್ಲಿ, ಆಫ್ ದ ಮೀಡಿಯಮ್. ಓಕೆ, ಸೊ ಲುಕ್ ಹಿಯರ್, ದೀಸ್ ಆರ್ ದ ಫ್ಯಾಕ್ಟರ್ಸ್. ಇದ್ರ ಪ್ರಕಾರ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ವಿ ಹ್ಯಾವ್ ಟು ಸೇ ದೀಸ್ ಫ್ಯಾಕ್ಟರ್ಸ್. ಸೊ ನೆಕ್ಸ್ಟ್ ಲೆಟ್ ಅಸ್
discuss. Look here, this formula we are going to get. C is equal to, ಇಲ್ಲಿ ಮೀಡಿಯಮ್ ಇಲ್ಲದೆ ಇದ್ದಾಗ ಎಪ್ಸಿಲಾನ್ ನಾಟ್ ಎ ಬೈ ಡಿ ಬರುತ್ತೆ. ಸಪೋಸ್ ನಾವೇನಾದರೂ ಇದರ ಮಧ್ಯದಲ್ಲಿ ಒಂದು ಮೀಡಿಯಮನ್ನು ಇಟ್ಟರೆ ಲೈಕ್ ದಿಸ್, ಇಫ್ ವಿ ಇನ್ಸರ್ಟ್ ಎ ಮೀಡಿಯಮ್ ಬಿಟ್ವೀನ್ ದೆಮ್, ದೆನ್ ದಿಸ್ ಈಸ್ ದ ಫಾರ್ಮುಲಾ. ಓಕೆ, ದಿಸ್ ಫಾರ್ಮುಲಾ ಅಂದರೆ ಇಲ್ಲಿ ಎಪ್ಸಿಲಾನ್ ನಾಟ್ ಮಾತ್ರ ಇತ್ತು ಮೀಡಿಯಮ್ ಇಲ್ಲದೆ ಇದ್ದಾಗ. ನಾವು ವಿ ಹ್ಯಾವ್ ಟೇಕನ್ ಒನ್ ಮೋರ್, ದ ಕೆ. ದಿಸ್ ಕೆ ಈಸ್ ಕಾಲ್ಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದೋ, ಇಲ್ಲಿ ಮಧ್ಯದಲ್ಲಿ ಮೀಡಿಯಮ್ ಇದೆಯಲ್ವಾ ಡೈಎಲೆಕ್ಟ್ರಿಕ್ ಮೀಡಿಯಮ್, ಅದಕ್ಕೆ ಸಂಬಂಧಪಟ್ಟಿದ್ದು. ದೇರ್ ಫಾರ್ ಇಟ್ ಈಸ್ ಎ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಮ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕೆ. ಸೊ ನಾವು ಲೆಟ್ ಅಸ್ ಡೆರೈವ್ ದಿಸ್ ಫಾರ್ಮುಲಾ. ವಿತೌಟ್ ಮೀಡಿಯಮ್ ಇದು ಬಂದಿದೆ, ವಿತ್ ಮೀಡಿಯಮ್ ಇದು ಬರುತ್ತೆ. ಈ ಫಾರ್ಮುಲಾನ ಡೆರೈವ್ ಮಾಡೋಣ. ಸೊ ನಾವು okay, let us consider a dielectric constant, effect of dielectric constant on the capacity of the capacitor, that we are going to discuss. Okay, look here, plates 2 ಇದೆ and this is connected to a battery like this. What happens when battery is connected to the capacitor? You know, it will get charged ಅಲ್ವಾ. ಸೊ ಈ ಥರ ಚಾರ್ಜಸ್ ಆಗುತ್ತೆ. ಚಾರ್ಜಸ್ ಬಂದರೆ ಏನಾಯಿತು, ಮಧ್ಯದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಈ ಪ್ಲೇಟ್ ಮೇಲೆ ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜು ಸಿಗ್ಮಾ ಇದೆ. ಇದ್ರ ಮೇಲೆ ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಮೈನಸ್ ಸಿಗ್ಮಾ. ಇಲ್ಲಿ ಸರ್ಫೇಸ್ ಡೆನ್ಸಿಟಿ ಎಷ್ಟಿರುತ್ತೋ ಇಲ್ಲಿನೂ ಸರ್ಫೇಸ್ ಡೆನ್ಸಿಟಿ ಅಷ್ಟೇ ಇರುತ್ತೆ. ಓಕೆ, ಬಟ್ ಇಟ್ ಈಸ್ ನೆಗೆಟಿವ್. ನೌ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, ಇ ನಾಟ್. ಲೆಟ್ ಇಟ್ ಬಿ ಇ ನಾಟ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ನಾವು ವಾಟ್ ವಿ ಹ್ಯಾವ್ ಟು ಡೂ, ಲೆಟ್ ಅಸ್ ಇಂಟ್ರಡ್ಯೂಸ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇನ್ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್. ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಂದರೆ ಏನು, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಟ್ ಈಸ್ ಎ ಇನ್ಸುಲೇಟರ್. ಓಕೆ, ಸೊ ಡೈಎಲೆಕ್ಟ್ರಿಕ್ ಮೀಡಿಯಮನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟರೆ ಏನಾಗುತ್ತೆ, ಅದರೊಳಗಡೆ ಇರತಕ್ಕಂಥ ಮಾಲಿಕ್ಯೂಲ್ಸು ಡೈಪೋಲ್ಸ್ ಆಗುತ್ತೆ. ಓಕೆ, like this. Look here, now electric field, this electric field. ಸೊ ಇಲ್ಲಿ ಸರ್ಫೇಸ್ ಡೆನ್ಸಿಟಿ ಇದೆಯಲ್ವಾ, ಈ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂದರೆ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಓಕೆ, ಸೊ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಹೆಚ್ಚಿನ ಅದು ಫ್ಯಾನ್ ಆನ್ ಮಾಡು, ಎಕ್ಸಿಟ್ ಫ್ಯಾನ್. ಓಕೆ ಓಕೆ, ಸೊ ನಾವು ಲುಕ್ ಹಿಯರ್, ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ರಿ. ಇದು ಆಲ್ರೆಡಿ ನಮಗೆ ಗೊತ್ತಿದೆ, ಫಸ್ಟ್ ಚಾಪ್ಟ್ರಲ್ಲೇ ಇದು ಗೊತ್ತಿದೆ ನಮಗೆ. ಎಪ್ಸಿಲಾನ್ ಇ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಆ್ಯಂಡ್ ನಾವು ವಿ ಇಂಟ್ರೊಡ್ಯೂಸ್ಡ್, ಲುಕ್ ಹಿಯರ್, ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಎ ಡೈಎಲೆಕ್ಟ್ರಿಕ್ ಮೀಡಿಯಮ್. ಡೈಎಲೆಕ್ಟ್ರಿಕ್ ಮೀಡಿಯಮಲ್ಲಿ ಸಪೋಸ್ ಲೆಟ್ ಅಸ್ ಟೇಕ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ದೀಸ್ ಆರ್ ದ ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ಒನ್ ಸೈಡ್ ಪಾಸಿಟಿವ್ ಇರುತ್ತೆ, ಇನ್ನೊಂದು ಸೈಡ್ ನೆಗೆಟಿವ್ ಇರುತ್ತೆ. ಅವಕ್ಕೆ ಡೈಪೋಲ್ ಮೂಮೆಂಟ್ ಇರುತ್ತೆ ಲೈಕ್ ದಿಸ್. ಓಕೆ, ದೇ ವಿಲ್ ಹ್ಯಾವ್ ಡೈಪೋಲ್ ಮೂಮೆಂಟ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಸೊ ಇಫ್ ದೇರ್ ಈಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಇರಲಿಲ್ಲ ಅಂದರೆ ಅವೆಲ್ಲ ಏನಾಗಿರುತ್ತೆ, ರ್ಯಾಂಡಮಾಗಿ ಒಂದು ಈ ಥರ ಲೈಕ್ ದಿಸ್, ಹೆಂಗಂದ್ರೆ ಹಂಗೆ ಇರುತ್ತೆ. ಓಕೆ, ಲೈಕ್ ದಿಸ್. ಸೊ ಆ್ಯಸ್ ವಿ ಅಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಇನ್ ಬಿಟ್ವೀನ್ ದಿಸ್ ಪ್ಲೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಈ ಎಲ್ಲ ಡೈಪೋಲ್ಸೂ ಅಲೈನ್ ಆಗುತ್ತೆ. ಓಕೆ, ದೇ ಅಲೈನ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಲೈನ್ ಆಗುತ್ತೆ. ಈ ಥರ ಅಲೈನ್ ಆಗೋದ್ರಿಂದ ವಾಟ್ ಹ್ಯಾಪನ್ಸ್, ಸೊ ಲುಕ್ ಹಿಯರ್, ಈ ಚಾರ್ಜಸ್ ಇದಾವಲ್ವಾ, ದೀಸ್ ಆರ್ ಪಾಸಿಟಿವ್ ಚಾರ್ಜಸ್. ಈ ಪ್ಲೇಟ್ ಮೇಲೆ ಇದೆ ನೆಗೆಟಿವ್ ಚಾರ್ಜಸ್ ಇದೆ. ಅದರಿಂದ ಎಲೆಕ್ಟ್ರಿಕ್ ಫೀಲ್ಡು ಈ ಥರ ಇದೆ ಲೈಕ್ ದಿಸ್, ಈ ಕಡೆಯಿಂದ ಈ ಕಡೆಗೆ. ಅಫ್ಕೋರ್ಸ್ ದಿಸ್ ಈಸ್ ಇ ನಾಟ್. ಇವಾಗ ಏನಾಗಿದೆ, ಡೈಎಲೆಕ್ಟ್ರಿಕ್ ಮೀಡಿಯಮ್ಮು ಪೋಲರೈಸ್ ಆಗಿದೆ ಅಲ್ವಾ. ಸೊ ಡೈಎಲೆಕ್ಟ್ರಿಕ್ ಮೀಡಿಯಮ್ ಈ ಥರ ಪೋಲರೈಸ್ ಆಗಿರೋದ್ರಿಂದ ಇಲ್ಲೇನಾಗಿದೆ ನೋಡ್ರಿ, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇದ್ದಾವೆ ಡೈಎಲೆಕ್ಟ್ರಿಕ್ಗೆ. ಸೊ ಇಲ್ಲೇನಾಗಿದೆ, ಇಲ್ಲಿ ನೆಗೆಟಿವ್ ಚಾರ್ಜಸ್ ಇದ್ದಾವೆ. ಓಕೆ, ಆದರೆ ಈ ಪಾಸಿಟಿವ್ ಪ್ಲೇಟ್ಗೆ ವೆರಿ ಕ್ಲೋಸ್ ಟು ದ ಪಾಸಿಟಿವ್ ಪ್ಲೇಟ್ ದೇರ್ ಆರ್ ನೆಗೆಟಿವ್ ಚಾರ್ಜಸ್ ಆಫ್ ದ ಡೈಎಲೆಕ್ಟ್ರಿಕ್ ಮೀಡಿಯಮ್ ಪೋಲರೈಸ್ ಆಗಿರೋದ್ರಿಂದ. ಅಂದರೆ ಇವಾಗ ಏನಾಯಿತು, ಪಾಸಿಟಿವ್ ನೆಗೆಟಿವ್ ಸಹ ಇದೆ. ಸೊ ಇಲ್ಲಿ ನೆಗೆಟಿವ್ ಪ್ಲೇಟ್ ಇದೆ, ವೆರಿ ಕ್ಲೋಸ್ ಟು ದಿಸ್ ನೆಗೆಟಿವ್ ಪ್ಲೇಟ್ ದೇರ್ ಆರ್ ಪಾಸಿಟಿವ್ ಚಾರ್ಜಸ್ ಆಫ್ ದ ದಿಸ್
ಡೈಎಲೆಕ್ಟ್ರಿಕ್ ಮೀಡಿಯಮ್. ಓಕೆ, ಸೊ ಈ ಥರ ಇರೋದ್ರಿಂದ ನಾವು ವಾಟ್ ಹ್ಯಾಪನ್ಸ್ ಆಟೋಮೆಟಿಕ್ಕಾಗಿ ಇಲ್ಲಿ ಅಂದರೆ ಅಫ್ಕೋರ್ಸ್ ಇಲ್ಲಿ ಈ ಪ್ಲೇಟ್ ಮೇಲೆ ರಿಮೂವ್ ಮಾಡೋಕ್ಕೋಗಿ ನಾನು ಬರೆದಿರೋದೆಲ್ಲ ರಿಮೂವ್ ಮಾಡ್ತೀನಿ. ಯಾಕೆ ನಿಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನನಗೆ ಗೊತ್ತಾಗ್ತಾನೇ ಇಲ್ಲ. ಆಗಲ್ವಾ ನಿಮ್ಮ ಕೈಲಿ ಚೇಷ್ಟೆ ಮಾಡದೇ ಇರೋಕ್ಕೆ? ಹ್ಯಾವ್ ನೋ ಕೆಪಾಸಿಟಿ ಟು ಕೀಪ್ ಕ್ವೈಟ್. ಸೊ ದೆನ್ ಮಂಕಿನೆಸ್ ಇಸ್ ದೇರ್ ಇನ್ ಯು. ಮಂಕೀಸ್ ಕ್ಯಾನಾಟ್ ಕೀಪ್ ಕ್ವೈಟ್. ಓಕೆ, ಯು ಹ್ಯಾವ್ ಟು, ಯು ಆರ್ ನೌ 15 or 16 year old, ಚಿಕ್ಕ ಮಕ್ಕಳಿಗೆ ಓಕೆ, ದೇ ಆರ್ ಲೈಕ್ ಮಂಕೀಸ್. ಏಜ್ ಆದಂಗೆಲ್ಲ ಮಂಕಿನೆಸ್ಸನ್ನು ಕಡಿಮೆ ಮಾಡ್ಕೊತ ಹೋಗಬೇಕು. ಬಟ್ ಯು ಆರ್ ಬಿಕಮಿಂಗ್ ಮೋರ್ ಬಿಗ್ ಮಂಕೀಸ್ ಆರ್ ಡಾಂಕೀಸ್. ಓಕೆ, ಡೋಂಟ್ ಡೂ ಇಟ್. ಆರೋ ಮಾರ್ಕ್, ಐ ವಿಲ್ show the arrow mark. I will draw the arrow mark and all these things. You don't have to show it. ಓಕೆ ನಿಮ್ಗೆ ಗೊತ್ತಿದೆ ಅಂತನಾ ನನಗೆ ಆರೋ ಮಾರ್ಕ್ ಬರೆಯೋಕ್ಕೆ ಬರುತ್ತೆ ಅಂತ ಬರಿತಾ ಇದ್ದೀರಾ? ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ದಿಸ್ ಕಾನ್ಸೆಪ್ಟ್ ಯು ಹ್ಯಾವ್ ಟು ನೋ. ಇದು ಬೇರೆ ಕಡೆ ಎಲ್ಲ ಬರುತ್ತೆ. ಓಕೆ, ನೋಡಿರಿ, ದಿಸ್ ಈಸ್ ರೆಡ್ ಆ್ಯಂಡ್ ದಿಸ್ ಈಸ್ ಯೆಲ್ಲೋ. 2 ಕಲರ್ಸ್ ಆರ್ ದೇರ್, ಸೊ ನೀವೇನು ಮಾಡ್ತೀರಾ, ಇವಾಗ ಒಂದು ಯೆಲ್ಲೋ ತಗೊಳ್ರಿ ಆ್ಯಂಡ್ ದೆನ್ ಯು ಟೇಕ್ ರೆಡ್, ಎರಡನ್ನೂ ಮಿಕ್ಸ್ ಮಾಡಿ. ಸೊ ಈ ಥರ ಮಿಕ್ಸ್ ಮಾಡಿದಾಗ ಇಲ್ಲಿದೆಯಲ್ವ ಕಲರು, ಇದು ಆ್ಯಂಡ್ ಲುಕೇರ್, ಈ ಕಲರನ್ನು ಒಂದೇನಾ? ಆ್ಯಂಡ್ ಈ ಕಲರು ಒಂದೇನಾ? ನೋ. ಸೊ ಇದು ಅಫ್ಕೋರ್ಸ್ ಯೆಲ್ಲೋ, ಈ ಪೋರ್ಷನ್ ಯೆಲ್ಲೋ ಇದೆ. ವಾಟ್ ಈಸ್ ದಿಸ್ ಪೋರ್ಷನ್? ಇಲ್ಲೇನಾಗಿದೆ, ಯೆಲ್ಲೋ ಆ್ಯಂಡ್ ರೆಡ್ ಮಿಕ್ಸ್ ಆಗಿದೆ. ಯೆಲ್ಲೋ ಆ್ಯಂಡ್ ರೆಡ್ ಮಿಕ್ಸ್ ಆಗಿ ಯು ಹ್ಯಾವ್ ಗಾಟ್ ಆರೆಂಜ್. ಓಕೆ, ಆರೆಂಜ್ ಅನ್ನೋದು ಸಿಂಗಲ್ ಕಲರ ಡಬಲ್ ಕಲರಾ? ಇಟ್ ಈಸ್ ಅ ಸಿಂಗಲ್ ಕಲರ್. ಓಕೆ, ನಾವು 2 ಕಲರ್ಗಳನ್ನು, ಒಂದು ರೆಡ್ ಇನ್ನೊಂದು ಯೆಲ್ಲೋ, ಎರಡು ಮಿಕ್ಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಸಿಂಗಲ್ ಕಲರ್ ವಿಚ್ ಈಸ್ ಆರೆಂಜ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ದಿಸ್ ಈಸ್ ಆರೆಂಜ್ ಕಲರ್, ಇಸ್ಂಟ್ ಇಟ್? ಆ ಥರ ಇಲ್ಲಿ 2 ಕಲರ್ ಇದ್ರೂ ಸಹ ಅವನು ಮಿಕ್ಸ್ ಮಾಡಿದಾಗ ಬೋತ್ ಆಫ್ ದೆಮ್ ಆ್ಯಕ್ಟ್ ಆ್ಯಸ್ ಇಫ್ ದೇ ಆರ್ ಸಿಂಗಲ್ ಕಲರ್. ಅದೇ ಥರ ಸೊ ಇಲ್ಲಿ 2 ಕೆಪಾಸಿಟರ್ಸು ಇದ್ರೂ ಅವನ್ನ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿದಾಗ ಅವು 2 ಇದ್ದಾವೆ ಅನ್ನೋ ಥರ ಆ್ಯಕ್ಟ್ ಮಾಡಲ್ಲ. ದೇ ಆ್ಯಕ್ಟ್ ಆ್ಯಸ್ ಇಫ್ ದೇ ಆರ್ ಎ ಸಿಂಗಲ್. ಸೊ ದಿಸ್ ಸಿಂಗಲ್ ಕೆಪಾಸಿಟರ್ ಈಸ್ ರಿಸಲ್ಟೆಂಟ್ ಆಫ್ ದೀಸ್ 2 ಕೆಪಾಸಿಟರ್ಸ್. 2 ಕೆಪಾಸಿಟರ್ಗಳ ರಿಸಲ್ಟೆಂಟ್ ಇದು. ಓಕೆ, ಈ 2 ಕಲರ್ಗಳದ್ದು ರಿಸಲ್ಟೆಂಟು ಈ ಆರೆಂಜ್ ಅಲ್ವಾ, ಅದೇ ಥರ ಇವೆರಡ್ರದ್ದು ರಿಸಲ್ಟೆಂಟು ಇದು. ಇದಕ್ಕಿರೋವಂಥ ಕೆಪಾಸಿಟಿನ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ಕರಿತೀವಿ. ನಾವು ವಾಟ್ ವಿ ಹ್ಯಾವ್ ಟು ಡೂ, ಈ ರಿಸಲ್ಟೆಂಟ್ ಕೆಪಾಸಿಟರ್ ಇದೆಯಲ್ವಾ, ಇದ್ರ ಕೆಪಾಸಿಟಿ ಈ 2 ಕೆಪಾಸಿಟರ್ಸ್ ಇದೆಯಲ್ವ, C1 ಆ್ಯಂಡ್ C2, ಅದಕ್ಕಿಂತ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಸೊ ದಟ್ ವಿ ಹ್ಯಾವ್ ಟು ಡಿಸ್ಕಸ್. ಅಫ್ಕೋರ್ಸ್ ದಿಸ್ ಈಸ್ ಸೀರೀಸ್ ಕಾಂಬಿನೇಷನ್. Next, of course, this is effective capacitor. So now it is, of course, when the battery is connected, they will get charged. ಅದಾದಮೇಲೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡಬೇಕಾಗಿರೋದು ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಟುಡೇ ಲೆಟ್ ಮಿ ಸ್ಟಾಪ್ ಹಿಯರ್. ಓಕೆ, ನೆಕ್ಸ್ಟ್ ಐ ವಿಲ್ ಡಿಸ್ಕಸ್, ಟುಮಾರೋ ಐ ವಿಲ್ ಡಿಸ್ಕಸ್ ವಾಟ್ ಈಸ್ ಸೀರೀಸ್ ಕಾಂಬಿನೇಷನ್ ಆ್ಯಂಡ್ ವಾಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ now let me recall what we have discussed today.